ಇವನೇನೋ ಹೇಳ್ದ ಗೈಸ್, ಅದೇನೋ ನಮ್ಮನೆ ತರ ಏನು ಏನು ಹೇಳೋ ಅಂತ ಏನಿಲ್ಲ ಬಿಡ, ನಿಮ್ಮನೆ ಪೂಜೆ ಏನೋ ಇಷ್ಟಾರಾಮ ಆಗ್ಬಿಟ್ಟ ಅರ್ಥ ಆಗಲ್ಲ ನೋಡ. ಪರಮಾತ್ಮನಿಗೆ ಅರ್ಪಣೆ ಮಾಡುವ ಮೂಲಕ ತೀರ್ಥ ಪ್ರಸಾದವನ್ನು ತಗೊಂಡ್ರೆ ಅದು ಶ್ರೇಷ್ಠ. ಕರೆಕ್ಟಾಗಿ ಹೋಯ್ತದೆ ದೀಪಕ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ಬ್ಲಾಗ್ನ ಇವತ್ತು ಎಕ್ಸಾಮ್ಗೆ ಹೋಗೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಏನು ಮಾಡಿರಿ ಅದು. ಹಾಯ್ ಗಾಯ್ಸ್, ಕೂದಲು ಸರಳ ಬರೋಲ್ಲ ಅಂತ ಇವಾಗ ನಮ್ಮ ಮನೆ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀವಿ. ಎಕ್ಸಾಮ್ ಪೂಜೆದೆಲ್ಲ ಬ್ಲಾಗು ಮುಂಚೆನೇ ಹಾಯ್ ನೋಡಿ ಫ್ರೆಂಡ್ಸ್, ಪೂಜೆಗೆ ಬಂದಿದ್ದೀವಿ. ಹಾಯ್, ಹೆಂಗಿದ್ದೀರಾ ಕಾರ್ತಿಕ್? ಏನು ಪೂಜೆ ಮಾಡಿದ್ರು ಏನು ಮಾಡಿದ್ರು ಆಮೇಲೆ ಕರೆದವ್ರೆ ಪೂಜೆಗೆ ಇವತ್ತು ಗೈಸ್ ತಿರುಗು ಸೈ ಕಡೆಯಲ್ಲಿ ಗೈಸ್ ಇವತ್ತು ಪೂಜೆಗೆ ಬೇಡ್ಕೊಳೋದಿಷ್ಟೇ, ಎಕ್ಸಾಮ್ ಪಾಸ್ ಮಾಡ್ತೀವಿ ಅಷ್ಟೇ ಗೈಸ್. ಇವನು ಪ್ಯಾರಿ ಸಮಾಜ್ ಗೈ ಪೂಜೆ ಕಾರ್ತಿ ಮನೆ ಆದ್ರೆ ಇವ್ರ ಮನೆ ತರ ಉಂಗ್ರ ಚೈನು ಹೊಸ ನೋಡಿ ಗಾಯ್ಸ್. ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಏನೋ ಇವನೇನೋ ಹೇಳ್ದ ಗೈಸ್, ಅದೇನೋ ನಮ್ಮನೆ ತರ ಏನು ಏನು ಹೇಳೋ ಅಂತ ಏನಿಲ್ಲ ಬಿಡ, ನಿಮ್ಮನೆ ಪೂಜೆ ಆದ್ರೆ ನಾವು ಫ್ರೆಂಡ್ಸ್ ಎಲ್ಲ ಯಾರು ಆಕ್ಚುಲಿ ಏನ್ ಗೊತ್ತಾ, ನಾನು ಇರೋದೇ ಹೆಂಗೆ ಗೈಸ್, ತಿಗೋರ್ಕಂತಾನೆ ನೋಡ್ರಿ ಗೈಸ್. ಏನ್ ಮಾಡಿದ್ರು ಜೀವನಕ್ಕೋಸ್ಕರ ನೀವ್ ಏನ್ ಮಾಡೋದು ಹೇಳಿ, ಎಲ್ಲ ದುಡಿಯೋದು ಎಂತಕ್ಕೆ ಊಟಕ್ಕೋಸ್ಕರ. ಅದಕ್ಕೆ ಬಂದೆ ಅದೇನು ನೋಡಿ ಗೈಸ್. ಹಾಯ್ ಆಕಾಶ್. A few moments later. ಇಬ್ರು ಬಂದಿದ್ದಾರೆ. ಹಾಯ್ ಚೇತನ್. ಹಾಯ್ ಕಾರ್ತಿಕ್. ಚೈತನ್ಯ ಎಲ್ಲಿ ಇನ್ನು ಮಿಕ್ತವ್ರು ಎಲ್ಲ ಅವ್ರೆ ನೋಡಿ ಗಾಯ್ಸ್. ಲಾಸ್ಟ್ ಟೈಮ್ ಬಂದಾಗ ಕ್ಯಾಮ್ರಾ ಹಿಡಿತಾ ಇರಲಿಲ್ಲ, ಈ ಟೈಮ್ ಕ್ಯಾಮ್ರಾ ಹಿಡಿತಾ ಇದ್ದೀವಿ ನಾವು ಹುಡುಗರು. ಅವ್ನು ನಮ್ಮ ಬರಾತ್ ಕಮ್ಲಾನ್ ನಮ್ಮ ಹುಡುಗ. ಆಯಮಾಂತ್ ಇಲ್ಲ ಹೇಳ್ಕೊಡ್ತೀಯನ. ಗೌರವ್ ಇಂಟರ್ವ್ಯೂ ಬಿಟ್ಟು ಬಂದವ್ ನಿಮ್ಮ ಮನೆ ಫಂಕ್ಷನ್. ಅದಕ್ಕೆ ಮಚ್ಚಿ ನೋಡಿ ನೀವು ಅಲ್ಲಿ ಹಿಡ್ಕೊ, ಕ್ಯಾಮ್ರಾ ಹಿಡ್ಕೊ. ಅವನಿಗೆ ನೀನ್ ಮುಖ್ಯ, ಕೆಲಸ ಸ್ಟಾರ್ಟ್. ಈ ಬ್ಲಾಗ್ ಆದ್ಮೇಲೆ ನಿನಗೆ ಹೇಗಿದ್ಯೋ ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಗೃಹಪ್ರವೇಶ ಮಾಡಿದಾಗ ಇಲ್ಲಿ ಮಾಡಿರ್ಲಿಲ್ವ ಸತ್ಯನಾರಾಯಣ ಪೂಜೆ? ಮಾಡಿದ್ರು ಈ ಒಂದೇ ವರ್ಷದ್ದು. ಈ ತರ ಎಲ್ಲ ಐತೆನಾ? 30-40 ಸೈಟ್ ಇದೆ, ಬೇಕಂದ್ರೆ ತಗೊಳ್ರಿ. ಅಲ್ಲಿ ನೋಡಿ ಗೌರವ್ ಏನೋ ನೀನ್ 30-40 ಸೈಟ್ ಅಂತ ಇದ್ದಾನೆ. ಏನು ಬೇಕಾ ಬ್ಲಾಗ್ ಅಲ್ಲಿ ರೆಕಾರ್ಡ್ ಆಗಿರೋ ತೋರಿಸ್ತೀನಿ. ಹುಡುಗರು ಬಂದವರು ಒಂದ್ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಏನಂತಾರ ಗೊತ್ತಿಲ್ಲ, ಶೂಟ್ ಶೂಟ್ ಹಾಕ್ಬೇಕು ಒಂದ್ ಸ್ವಲ್ಪ. ಹುಡುಗರುಗಳು ಬಂದವರು ಬಿಡಲ್ಲ. 60 ಸಬ್ಸ್ಕ್ರೈಬರ್ಸ್ ಅದನ್ನೇ ಹೇಳಿಲ್ಲ ಕಾರ್ತಿ, ನಂಗೆ ಸ್ವಲ್ಪ ಶೋಕಿ ಜಾಸ್ತಿ. ತಗೊಳ್ಳೋ ಕಾರ್ತಿ ಜಾಸ್ತಿ ಅವನಿಗೆ ತಿರ್ಬೋದು. ನೀನೇನ್ ಮಾಡಿಸ್ತಾ ಇದೀಯಾ? ನಾನ್ ಮಾಡ್ಸಿಲ್ವಾ? ಹಾ, ಗೌರವ್ ಅಂತೂ ಏನಕ್ಕೂ ಉಪಯೋಗ ಇಲ್ಲ, ವೇಸ್ಟ್. ನನ್ನ ಫ್ಯಾಮಿಲಿ ಅದು ಬಿಡು ಈಗ ಆಟ ಆಡಿದ ಕೇಳಿದ್ದೆ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಆಗಲ್ಲ ಫಸ್ಟ್ ಅಂತ ತಿರ್ಗ್ಸಕರ್ತಿ. ಮುಚ್ಚಿ ಫಸ್ಟ್ ಗೇರ್ ಮೇಲೆ ಇನ್ನೆಲ್ಲ ಕೇಳಿಕೆ. ಸ್ಟ್ಯಾಂಡ್ ಇತ್ತು ಮುಚ್ಚಿ ಕರೆಕ್ಟ್ ಆಗ ಕಲ್ ಮೇಲೆ ಹತ್ಕೊಂಡಾಗ ನಿಲ್ಸೋ. ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ. ನಿಮ್ದು ಮೋರಿ ಹತ್ರ ಇರೋ ಸಿಕ್ತಾ? ಕ್ಲಚ್ ಹಿಡಿದಿದೆ, ನೋಟ್ನಾಗ ಯಾಕೆ ಕುಡಿದಿದೆ, ಸ್ವಲ್ಪ ಹಾಕು, ಬ್ರೇಕ್ ಬಿಡು ಫ್ರಂಟು.
ಯಾವ್ದು ಹೇಳಿ ಕ್ಲಚ್ಚು ಅದರಲ್ಲಿ ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೋಡಿ ಗಾಡಿ ಓಡಿಸ್ತಾವ ಮಮ್ ತಗೋ ಜೀಟಿ ಐತಿ ಮನೆ ಹತ್ರ ತಗೋ ಹೋಗು. ಕಣ್ಣ ಸಲಿಗೆ ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ. ಇವಂದು ಇನ್ನು ಬೇಜಾನ್ ಸೈಟ್ ಐತ್ ಗುರು, ಈ ಸೈಡ್ ತಿರ್ಗೋ. ಏನಾಚೇತ ಬೇಜಾನ್ ಅಲ್ಲಿ ಎದ್ರಕೊಂಡು ಓಡ್ತಾವನೆ. ಚಿನ್ನ ಬರ ಇಲ್ಲಿ ಗೊತ್ತಾ ಇಲ್ವಲ್ಲ ಮುಂಚೆದು ಕಾರ್ತಿಕ್ ನೋಡಿ ಇಲ್ಲಿ, ಅದಕ್ಕೂ ಇದಕ್ಕೂ ಒಂದು ಜೋಡಿ ಇದೆ, ನಿನ್ಗಿಲ್ವಲ್ಲೋ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ನಿಂದೈತಾ? ಕಾರ್ತಿಕ್ ಜೋಡಿನೇ ಇಲ್ಲ. ನಾವು ಅದಕ್ಕೆ 2 ಅಡಿ ಗ್ಯಾಪ್. ಮೂತಿ ಗಿಡಿ ಬೇಡವೋ, ಒಂದೊಂದು ಡೀಟೇಲ್ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಹಳ್ಳ ಇದೆ, ಎಲ್ಲೆಲ್ಲಿ. ನೋಡಿ ಇವನು ಆ ಗುರೂಜಿ ಅವ್ರ ಶಿಷ್ಯ, ಇವನು ಏನ್ ಹೇಳ್ದ ಕೇಳಿಸ್ಕೊಂಡ್ರ? ಯಾರು ಇವ್ರಲ್ಲ? ನೀನ್ ಎಲ್ಲಿ? ಏನಂದ ಗುರುಜಿ? ಹಾ ನೋಡಿ ನೋಡಿ, ಪಕ್ಕಾ ಶಿಷ್ಯ ಇವನು. ಏನ್ ಮಾಡೋದು ಗುರುಜಿ? ಅವಳು ನಗು ಬರ್ಲಿಲ್ವಾ? ಅವಳು ಬಗ್ಗೆ ಮಾತಾಡ್ತಾ ಇದ್ದೀರಾ? ಕಂಟೆಂಟ್ಗೋಸ್ಕರ ಆತರ ಮಾಡೋದಿನೋ? ನೋಡಿ ಗಾಯ್ಸ್, ಫಸ್ಟ್ ಟೈಮ್ ಬರ್ತಾ ಇದ್ದಾನೆ. ಯಾವ್ದೋ ಒಂದು ನಾರ್ಮಲ್ ಆಗಿ ಮಾತಾಡಿರ್ತಾರೆ. ಸ್ಟ್ಯಾಂಡ್ ಆಗ್ತಾವನ್ ಗಾಯ್ಸ್, ಆಗ್ತಾನಿರೋ ಅಮ್ಮನ್ ಸೆಂಟರ್ ಸ್ಟ್ಯಾಂಡ್ ಹಾಕೋ. ಅಲ್ಲಿಂದಾನೆ ಅಂದ್ಬಿಟ್ಟು ಎತ್ತುತ್ತಾನೆ ಹಿಂದಕ್ಕೆ. ಹಾ ಪುಷ್ ಕೊಡ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಏನೋ ಇಷ್ಟ ಹಾಕ್ಬಿಟ್ಟ. ಅರ್ಥ ಆಗಲ್ಲ. ನೋಡೋ ಹೇಳ ಬರ, ಯಾಕೋ ನಿಮ್ತಿಗಾಗ್ಲಿ ಅವ್ರತಿಗಾಗ್ಲಿ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಹಾಲಕ್ಷ್ಮಿ ಅಂತಲೇ ನಾಡಕ್ ಮಾಡಮ್ ಬಾವ್ಲಾಗು. ಅಲ್ಲ ಹೇಳ, ಮಾತಾಡ್ರಿ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಹಾ ಎಲ್ಲ ಇದೆ. ನಮ್ ಜೀವನ ಅರ್ಥವಾಗೈತೆ. ಎಕ್ಸಾಮ್ ಬಿಟ್ರೆ ಆಮೇಲೆ ಬೇರೆ ಮಾತಾಡೋದೇ. ಕರೆಕ್ಟಾಗಿ ಹೋಯ್ತದೆ ದೀಪಕ್ ಅವ್ರಿಗೆ. ನೋಡಿ ಗಾಯ್ಸ್, ಅವನು ಪಾಯಸಕ್ಕೆ ಉಪ್ಪಿನಕಾಯಿ ಹಾಕೊಂಡು ತಿನ್ನೋ ಮನುಷ್ಯ ಅಂದ್ರೆ ಇವನೊಬ್ನೇ. ಇವ್ನ ಯಾವನ ಸೆಡೆ ನನ್ ಮಗ. ಭರತ್ ಅಂತ ಮೆನ್ಷನ್ ಮಾಡು. ಭರತ್. ನಿಮ್ಗೊಂದು ವಿಷಯ ಗೊತ್ತಾ? ಅಪ್ಪಲಂನ ಪಾಯಸ ತಿನ್ಬೇಕು ಗೊತ್ತಾ? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಹಾಯ್ ಮಾಡ್ರಿ ಅದು. ಹಾಯ್ ಗಾಯ್ಸ್, ಕೂದಲು ಸರಳ ಬರೋಲ್ಲ. ಇವಾಗ ನಮ್ಮ ಮನೆ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀವಿ. ಎಕ್ಸಾಮ್ ಪೂಜೆದೆಲ್ಲ ವ್ಲಾಗು ಮುಂಚೆನೇ ಹಾಕಿರ್ತೀವಿ. ಮಾತಾಡ್ರಿ. ಪೂಜೆದೆಲ್ಲ ಮುಂಚೆನೇ ಹಾಕಿದ್ದೀವಿ ವ್ಲಾಗು. ಇವಾಗ ಎಕ್ಸಾಮ್ ಬರೆಯೋಕೆ ಹೋಗಬೇಕು. ಎಲ್ಲರಿಗೂ ಟೈಮ್ ಆಗ್ಬಿಟ್ಟಿದೆ. 12:30 ಅಷ್ಟೊಂದು ಇರ್ತೀವಿ ಅಂತ ಹೇಳಿದೆ. 1 ಗಂಟೆ ಆಗಿದೆ ಗೈಸ್. ಮತ್ತೆ 4:15 ಸಿಗೋಣ ಗೈಸ್. ಬಾಯ್ 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 ಫ್ರೆಂಡ್ಸ್, ಬಾಯ್. ಅಣ್ಣ ಬಿಗ್ ಫ್ಯಾನ್. ಬಾಯಿಗೆ ಬರ್ತೈತೆ ಗೈಸ್, ಇವಾಗಲೇ ತುಂಬಾ ಭಯ ಆಗ್ತೈತೆ.